श्रीचक्रवासिनी महादेवी अम्मा श्री सिंहवाहिनी ಬಂಗಾರಿ ಬಾಸುಂಡೆ ಎಲ್ಲ ಮಾಯ ಆಗ್ಬಿಟ್ಟಿದೆ. ಕ್ರಿಯಾದಿಷು ನ್ಯೂನಂ ಅಪ್ಪ ಏನಾಯ್ತು ಗೊತ್ತಿಲ್ಲ, ಬೆನ್ಮೇಲೆ ಏನೋ ಬಿದ್ದಾಗಾಯ್ತು, ಒಂಥರ ಉರಿ. ಏನಾಯ್ತು ಏನಾಯ್ತು ಯಾಕೋ? ಅಯ್ಯೋ ಇಲ್ಲಿ ನೋಡಿದ್ರೆ ಮೈಯೆಲ್ಲ ಬಾಸುಂಡೆ ಬಂದ್ಬಿಟ್ಟಿದೆ. ನೋಡಿ ಅಯ್ಯೋ ಬೇಗ ಪಂಡಿತರ ಹತ್ರ ಕರ್ಕೊಂಡು ಹೋಗಿ, ತಡ ಮಾಡೋದು ಬೇಡ ರೀ. ನೀನ್ ಸುಮ್ಮನೆ ಭಾಷಣ ಮಾಡ್ಬೇಡ, ಹೋಗು ಗಂಧ ತೇ ತಗೊಂಡ್ ಬಾ. ಹಾಗೆ ನನ್ನ ಔಷಧಿ ಪೆಟ್ಟಿಗೆ ಇದೆ, ಅದನ್ನ ತಗೊಂಡ್ ಬಾ. ಸರೋಗುತ್ತೆ, ಸಮಾಧಾನ ಮಾಡ್ಕೊ. ಬೇಗ ವಿಶಾಲು, ಸಚ್ಚಿ ಸರೋ, ಬೇಗ ತಗೊಂಬಾ. ನೀನ್ ತಗೊಂಬಾ ಒಂದ್ ಲೋಟ. ಸಚ್ಚಿ ಒಂದ್ 5 ನಿಮಿಷ. ಸಚ್ಚಿ ಇರು ಇರು ಇರು. ಏ ಸುಂದ್ರಿ, ನನ್ ಮಾತ್ ಕೇಳೆ, ನಿಂತ್ಕೊಳೆ. ಏನೇ ಒಳ್ಳೆ ಬಿರುಗಾಳಿ ಹೋದಂಗ್ ಹೋಗ್ತಿದ್ಯಲ್ಲ? ಈಗೇನು ಆಗ್ಬೇಕು ನಿಂಗೆ? ನನಗೇನು ಆಗ್ಬೇಕಾಗಿಲ್ಲ. ನಿಂಗೇನಾಯ್ತು? ಇನ್ನೇನಾಯ್ತು, ಮುರಿದ್ ಬಿತ್ತು ಮದ್ವೆ ಮಾತುಕತೆ. ಸಂತೋಷನಾ? ಸಂತೋಷ ಏನಿಲ್ಲ, ಅದಕ್ಕೆ ಬಂದು ತದಕಿದ್ದಾರೆ ನಿನ್ ಸಚ್ಚಿ ಕಡಿಯವರು. ಮತ್ತೆ ಸಿಟ್ಟು ಬರ್ದೇ ಇರುತ್ತ ಅವ್ರಿಗೆ? ಮಾನ ಮರ್ಯಾದೆ ಇಲ್ದಿರೋನು. ಏ ನಿಂತ್ಕೊಳೆ, ಮಾನ ಹೋಗುವಂತ ಕೆಲಸ ನಾನೇನ್ ಮಾಡ್ದೆ? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ಲಂಕೆ ಸುಟ್ಟೋಯ್ತಾ ಅಂತ ಕೇಳಿದ್ರಂತೆ. ನಂಗೆ ರಾಮಾಯಣ ಮಹಾಭಾರತ ಏನೋ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ರಾಮಾಯಣದಲ್ಲಿ ಒಂದೇ, ಅದು ಭರತ. ಅವನು ರಾಮನ್ ಚಪ್ಲಿನ ತಗೊಂಡು ಸಿಂಹಾಸನದ ಮೇಲಿಟ್ಟು ರಾಮ ಬರೋವರೆಗೂ ರಾಜ್ಯಭಾರ ಮಾಡದಂತೆ. ಎಲ್ಲಿ ಹೋಗುದ್ ಚಪ್ಲಿ ಬುದ್ಧಿ? ಸದ್ಯ ಇಷ್ಟಾದ್ರೂ ತಿಳ್ಕೊಂಡಿದ್ಯಲ್ಲ. ಹೌದು, ನಿನ್ ಮದುವೆ ಮಾತುಕತೆ ಹೇಗ್ ನಿಂತೋಯ್ತು? ಅಯ್ಯೋ ನಿನ್ನ, ಅಷ್ಟು ಜನರ ಎದುರಿಗೆ ಮಳ್ಳನ್ ತರ ಬಂದು ಗೂಳಿ ತರ ನುಗ್ಗಿ ನನ್ನ ಹಣೆ ಕುಂಕುಮ ಇಟ್ಟು ಹೋದ್ಯಲ್ಲೋ. ನಾನಾ? ಕುಂಕುಮನ? ಹೌದು ನೀನೆ. ಸದ್ಯ ಫೋಟೋ ತೆಗೆಯೋರು ಬಂದಿರ್ಲಿಲ್ಲ, ಇದ್ದಿದ್ರೆ ಅದನ್ನೇ ತೋರಿಸ್ಬೋದಿತ್ತು. ಅಮ್ಮನವ್ರ ಮೇಲಾಣೆ, ನೀವ್ರು ನಂಬಲ್ಲ ಅಲ್ವಾ? ನನ್ನ ತಾಯಿ ಮೇಲಾಣೆ, ನಾನು ಆ ಕಡೆ ಬಂದೇ ಇಲ್ಲ. ನಿಮ್ಮಜ್ಜಿ ನನ್ನ ತಲೆ ಮೇಲೆ ಮೊಟಕ್ದಾಗಿಂದ ನಾನು ಆ ಕಡೆ ತಲೆ ಹಾಕಿ ಮಲಗಿಲ್ಲ, ಗೊತ್ತಾ? ಈಗ ಇನ್ನೊಂದು ನಾಟಕ ಕಟ್ಟಿ ನನ್ನ ಹತ್ರ ಅನುಕಂಪ ಗಿಟ್ಟಿಸ್ಕೋಬೇಡ ಅಲ್ವೋ. ಅವತ್ತಷ್ಟು ಜನರ ಮುಂದೆ ಅಂಥ ಸಂದರ್ಭದಲ್ಲಿ ನನ್ನ ಹಣೆ ಕುಂಕುಮ ಮಾಡೋ ಧೈರ್ಯ ನಿನ್ಗೆ ಹೇಗೋ ಬಂತು? ಅಯ್ಯೋ ಇಲ್ಲ ಕಣೆ, ನಿಜವಾಗ್ಲೂ ಅಲ್ಲಿ ಬಂದಿರ್ಲಿಲ್ಲ. ನಿಮ್ ಸಾವಾಸನೆ ಬೇಡ ಅಂತ ಮನೇಲೇ ಇದ್ದೆ. ನಿನ್ ಮದ್ವೆ ಆ ದುಷ್ಟನ್ ಜೊತೆ ಆಗುತ್ತೆ ಅಂತ ಬೇಜಾರಾಗಿ ಊರ್ ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಇಂತ ಮನೆ ಹಾಳು ಯೋಚನೆ ಮಾಡಿದೆ, ಅದನ್ನ ಜಾರಿಗೆ ತಂದೆ, ಮನೆಗೆ ಬಂದು ಕುಂಕುಮ ಇಟ್ಟು ಹೋದೆ. ಎಲ್ರಿಗೂ ಏನೋ ಆಗಿದೆ. ಆ ಸಚ್ಚೆ ಕಡೆಯವರೆಲ್ಲ ಬಂದು ನಂದೇ ತಪ್ಪು ಅಂತ ಬಡಿತಾರೆ. ನೀನು ನಾನೇ ಬಂದಿದ್ದೆ ಅಂತೀಯ, ನನ್ನ ಮಾತನ್ನ ಯಾರು ನಂಬ್ತಿಲ್ವೇ? ಬಾ, ಬೇಕಿದ್ರೆ ನಮ್ಮನೆಗೆ ಹೋಗೋಣ. ಬೆಳಗ್ಗೆಯಿಂದ ಮನೇಲೇ ಇದ್ದೀನಿ ಅನ್ನೋದಕ್ಕೆ ನಮ್ಮಮ್ಮನೇ ಸಾಕ್ಷಿ. ಅಮ್ಮ ತನ್ನ ಮಗನ್ ಯಾವತ್ತಾದ್ರೂ ಬಿಟ್ಕೊಡ್ತಾಳ? ಏನೋ ಒಂದು ಅವಕಾಶ ಸಿಕ್ಕಿತ್ತು. ನಿಮ್ಮ ಅಮ್ಮನವ್ರಿಗೊಂದು ಸವಾಲ್ ಹಾಕಿದ್ದೆ, ಸಚಿನ್ ಮದುವೆ ಆಗಿ ಅವಳನ್ನ ಹೊರಗೆ ಹಾಕ್ತೀನಿ ಅಂತ. ಹಣೆ ಕುಂಕುಮ ಇಟ್ಟು ಅದಕ್ಕೂ ಕಲ್ಲು ಹಾಕ್ದೆ. ಸುಂದ್ರಿ ನಿಂತ್ಕೊಳೆ.
ಜೈ ಬಂಗಾರಿ ಬರಲಿ. ಏನಣ್ಣ? ಯಾರು ಹೇಳ್ಕೊಟ್ಟಿದ್ದು ನಿನಗೆ? ಏನಂತಣ್ಣ? ಹಾ ಮಳ್ಳ ಏನು ಗೊತ್ತಾಗಲ್ಲ. ಬಾಯಲ್ಲಿ ಬೆರಳಿಟ್ರು ಕಚ್ಚಕ್ಕೆ ಬರಲ್ಲ ಪಾಪ. ಯಾರ ಬಾಯಲ್ಲಿ ಯಾರು ಬೆರಳು ಇಡಬೇಕು ಕಚ್ಚಕ್ಕೆ? ಲೇ ಬಂಗಾರಿ, ಯಾಕೋ ಹಾಗೆ ಮಾಡಿದೆ? ಎಲ್ಲರೂ ಅಲ್ಲಿಗೆ ಬರ್ತಿರಲ್ಲ, ಅಮ್ಮನವ್ರ ಮೇಲಾಣೆ. ನಾನು ಸುಂದ್ರಿ ಹಣೆ ಕುಂಕುಮ ಇಟ್ಟಿಲ್ಲ. ಲೇ, ಇದೇ ನ್ಯಾಯಾಲಯನ 3 ಸರ್ತಿ ಇಟ್ಟಿಲ್ಲ ಅಂತ ಹೇಳಕ್ಕೆ? ನನ್ನ ನ್ಯಾಯಾಲಯ ಕರ್ಕೊಂಡು ಹೋದ್ರು ಇದನ್ನೇ ಹೇಳೋದು. ನಾನು ಅವತ್ತು ನನ್ನ ಕಣ್ಣಾರೆ ನೋಡಿದ್ದೀನಿ. ನಾನಲ್ಲದೆ ಅಲ್ಲಿರೋರು ಎಲ್ಲರೂ ನೋಡಿದ್ದಾರೆ. ಆದರೂ ಇಲ್ಲ ಅಂತ ಸುಳ್ಳು ಬಗೊಳ್ತೀಯ. ನಾನು ಸಾಕು ನಿಲ್ಸಿ. ಎಷ್ಟು ಅಂತ ಹೊಡಿತೀರಾ? ಅವತ್ತು ಹೊಡೆದು ಸಮಾಧಾನ ಆಗಿಲ್ವಾ? ಇನ್ನು ಹೊಡೆದು ನಾನು ಸತ್ತೇ ಹೋಗ್ಬಿಡ್ತೀನಿ. ಲೇ ಬಂಗಾರಿ, ಸುಂದ್ರಿ ಹಣೆಗೆ ಕುಂಕುಮಣ್ಣ ಯಾರಿಟ್ರು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅಲ್ವೇನಪ್ಪ? ನನ್ನ ತಾಯಣಗೂ ಗೊತ್ತಿಲ್ಲ ಅಣ್ಣ. ಸರಿ, ಒಂದು ಕೆಲಸ ಮಾಡು. ಈಗ ನಾನು ಹೇಳ್ದಂಗೆ ನೀನು ಕೇಳಿದ್ರೆ ಇದೆಲ್ಲರಿಂದನೂ ನೀನು ಬಚಾವಾಗ್ತೀಯ. ಹೇಳಿ ಅಣ್ಣ, ಇದೆಲ್ಲದಿಂದ ಪಾರಾದ್ರೂ ಸಾಕು. ಇನ್ನು ಮುಂದೆ ಈ ವಿಷಯವಾಗಿ ಯಾರೇ ನಿನ್ನನ್ನು ಕೇಳಿದ್ರು ಶೇಖರಿನೇ ಹೀಗೆ ಮಾಡಬೇಕು ಅಂತ ಹೇಳ್ಕೊಟ್ಟ ಅಂತ ಹೇಳಬೇಕು. ಮುಖ್ಯವಾಗಿ ವಿರೂಪಾಕ್ಷ ಶಾಸ್ತ್ರಿಗಳು ನಿನ್ನನ್ನು ಕೇಳ್ತಾರೆ. ಅವ್ರ ಕಿವಿಗೆ ಈ ವಿಷಯ ತಲುಪಬೇಕು. ಆದರೆ ಶೇಖರಿ ಅಣ್ಣ ಹೇಳ್ಕೊಟ್ಟಿಲ್ವಲ್ಲ? ಆ ವಿಷಯ ನಿನಗೆ ಗೊತ್ತು, ನನಗೆ ಗೊತ್ತು, ಕೇಳೋರಿಗೆ ಗೊತ್ತಿಲ್ವಲ್ಲ? ಆದರೆ ಶೇಖರಿ ಅಣ್ಣಂಗೆ ಗೊತ್ತಲ್ಲ ನನಗೆ ಹೇಳ್ಕೊಟ್ಟಿಲ್ಲ ಅಂತ. ಅದು ಅವನಿಗೆ ಗೊತ್ತು, ನಿನಗೆ ಗೊತ್ತು, ಕೇಳೋರಿಗೆ ಗೊತ್ತಿಲ್ವಲ್ಲ? ಆದರೆ ನನಗೂ ಗೊತ್ತು, ನಿಮಗೂ ಗೊತ್ತು, ಆ ಶೇಖರಿ ಅಣ್ಣಂಗೂ ಗೊತ್ತು ಅವ್ರು ನನಗೆ ಹೇಳ್ಕೊಟ್ಟಿಲ್ಲ ಅಂತ. ನೋಡೋ, ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಿನ್ನನ್ನು ಈ ವಿಷಯವಾಗಿ ಯಾರೇ ಕೇಳಿದ್ರು, ಮುಖ್ಯವಾಗಿ ವಿರೂಪಾಕ್ಷ ಶಾಸ್ತ್ರಿಗಳು ಕೇಳಿದರೆ ಶೇಖರಿನೇ ಹೀಗೆ ಮಾಡೋಕ್ಕೆ ಹೇಳಿದ್ದು ಅಂತ ನೀನು ಅವ್ರಿಗೆ ಹೇಳಬೇಕು. ಗೊತ್ತಾಯ್ತಾ? ಹಾಗಾದರೆ ನೀವೇ ಹೇಳ್ಕೊಟ್ಟಿದ್ದು ಅಂತ ಹೇಳ್ಬಿಡ್ತೀನಿ. ಎಲ್ಲ ಸಮಸ್ಯೆಗಳು ಮುಗ್ದೋಗ್ಬಿಡುತ್ತೆ. ಶಾಸ್ತ್ರಿಗಳು ಕೇಳಿದ್ರು ನೀವೇ ಹೇಳಿದ್ದು ಅಂತ ಹೇಳ್ತೀನಿ, ಅವ್ರ ಮಗ ಕೇಳಿದ್ರು ನೀವೇ ಹೇಳಿದ್ದು ಅಂತ ಹೇಳ್ತೀನಿ. ಅಯ್ಯ ನಿನ್ನ, ನಾನು ಕೊಡ್ಲಿಪಟ್ಟಣ ಶೇಖರಿ ತಲೆ ಬೀಸನ ಅನ್ಕೊಂಡ್ರೆ ನೀನು ನನ್ನ ಬುಡಕೆ ಹಾಕ್ತೀಯಾ? ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲಾಂದ್ರೆ ಜಡ್ಜ್ ಹಾಕ್ಬಿಡ್ತೀನಿ. ಇಲ್ಲ ಅಣ್ಣ, ನನಗಿನ್ನೂ ಗೊಂದಲ ಇದೆ. ಯಾರ ಹಣೆಗೆ ಯಾರು ಕುಂಕುಮ ಇಟ್ರು ಅಂತ. ಶಾಸ್ತ್ರಿಗಳೇನಾದ್ರು ಗದರ್ಸ್ ಕೇಳ್ಬಿಟ್ರೆ ನಿಮ್ಮ ಹೆಸರೇ ಬಾಯಿಗೆ ಬಂದ್ಬಿಡುತ್ತೆ. ಆಮೇಲೆ ನನ್ನನ್ನು ನಿಮ್ಮನ್ನು ಇಬ್ಬರೂ ಹೂತಾಕ್ಬಿಡ್ತಾರೆ ಅವರು. ಥೂ, ನಿನ್ನ ನಂಬ್ಕೊಂಡ್ರೆ ಹೇಳ್ದಂಗೆ ಮಾಡ್ತೀಯ ನೀನು, ಪೆದ್ ನನ್ನ ಮಗ. ಇಲ್ಲ ಹಾಳಾಕು. ಸಾಕು ಬಿಡಮ್ಮ, ನನಗೇನೋ ದೆವ್ವ ಮೆಟ್ಕೊಂಡಿದೆ ಅನ್ನೋ ಥರ ಈ ಬೇವಿನ ಸೊಪ್ಪೆಲ್ಲ ಹಾಸಿಗೆ ಹೊಗೆ ಎಲ್ಲ ಮಾಡಿ ಮಲಗಿಸಿದ್ಯಾ. ಇನ್ನೂ ಎಷ್ಟೊತ್ತೊಂದು ಹಿಂಗೆ ಮಲಗಿರ್ಬೇಕು? ನನಗೆ ಆಚೆ ತುಂಬ ಕೆಲಸ ಇದೆಯಮ್ಮ. ನಂಗೆ ಗೊತ್ತಿದೆ ನಿಂಗೆ ಹೊರಗೆ ಏನು ಕೆಲಸ ಇದೆ ಅಂತ. ನಿಮ್ಮ ಅಪ್ಪಂಗಂತೂ ನಿನ್ನ ಬಗ್ಗೆ ಕಾಳಜಿ ಇಲ್ಲ. ಆದರೆ ನಾನು ನಿನ್ನ ಹೆತ್ತ ತಾಯಿ ಕಣೋ, ನಿನ್ನ ಈ ಅವಸ್ಥೆಯಲ್ಲಿ ನೋಡ್ಲಾರೆ. ಬೇವು ಎಲ್ಲದಕ್ಕೂ ಮೂಲ. ದೆವ್ವ ಮೆಟ್ಟಿದ್ರೂ ಹೋಗುತ್ತೆ, ಅಲರ್ಜಿನೂ ಹೊರಟೋಗುತ್ತೆ. ನೀ ಸುಮ್ಮನೆ ಮಲ್ಕೋ, ಬೇವಿನ ಕಷಾಯ ತಂದ್ಕೊಡ್ತೀನಿ, ಕುಡಿ. ನೀನು ಹೀಗೆ ಬೇವಿನಲ್ಲೇ ನನಗೆ ಮುಳುಗಿಸಿರೋ, ನನ್ನ ಮೈಯೆಲ್ಲ ಹಸಿರಾಗಿ ನಾನೇ ದೊಡ್ಡ ದೆವ್ವ ಥರ ಕಾಣಿಸ್ತೀನಿ. ಚಿಕ್ಕಣ್ಣ, ಯಜಮಾನ್ರೆ, ನಾನು ಹೇಳಿದ ಕೆಲಸ ಏನಾಯಿತು? ಈಗ ಅದಕ್ಕೆ ಹೊರಟಿದ್ದೀನಿ ಯಜಮಾನ್ರೆ. ನೀವೇನು ಯೋಚನೆ ಮಾಡಬೇಡಿ, ಮುಗಿಸ್ತೀನಿ. ಹೊರಡು ಮತ್ತೆ. ಯಾರ ನೀವೆಲ್ಲ? ನೋಡು, ಚಿಕ್ಕ ಯಜಮಾನ್ರು ಹೇಳಿದ್ದಾರೆ, ಇನ್ನು ಮುಂದೆ ನೀರು ಕುಡ್ದಿಲ್ಲ. ನನಗೆ ಕೆಲಸ ಕೊಟ್ಟಿರೋ ವಿರೂಪಾಕ್ಷ ಶಾಸ್ತ್ರಿಗಳು. ಅವ್ರು ಹೇಳಿ, ಬೇರೆ ಯಾರು ಹೇಳಿದ್ರು ನಾನು ಕೇಳಲ್ಲ. ಚಿಕ್ಕ ಯಜಮಾನ್ರು ಹೇಳಿದ್ರು ಒಂದೇ, ದೊಡ್ಡ ಯಜಮಾನ್ರು ಹೇಳಿದ್ರು ಒಂದೇ. ಇನ್ನು ಮುಂದೆ ಇಲ್ಲಿ ಇರಬಾರ್ದು ಅಂದರೆ ಇರಬಾರ್ದು. ಯಾಕೋ ಬಂಗಾರಿ ಅವ್ರು ನಿನ್ನ ಹೊಡೆದಿದ್ದು? ಅದೇ ಕಣೆ, ನಿನ್ನ ಹಣೆ ಕುಂಕುಮ ಇಟ್ಟೆ ಅಂತ ಎಲ್ಲರೂ ಬಂದು ತದಕ್ತಿದ್ದಾರೆ. ಆ ತಾಯಿ ಮೇಲೆ ಹಣೆ. ನೀನವಳು ನಂಬಲ್ಲ ಅಲ್ವಾ? ನಿನ್ನ ಮೇಲೆ ಹಣೆ ಕಣೆ, ನಾನು ನಿನ್ನ ಹಣೆ ಕುಂಕುಮ ಇಟ್ಟಿಲ್ಲ. ನೀನು ಬಂದು ನನ್ನ ಹಣೆ ಕುಂಕುಮ ಇಡಲಿಲ್ಲ ಅಂತ ನೀ ಹೇಳ್ತಿದ್ಯಾ, ಆದರೆ ಅಲ್ಲಿ ಎಲ್ಲರೂ ನೋಡಿದ್ದಾರೆ ಕಣೋ. ನನಗೂ ಖಚಿತವಾಗಿದೆ. ಆದರೆ ನೀನು ನನ್ನ ಮೇಲೆ ಆಣೆ ಮಾಡಿ ಹೇಳ್ತಿದ್ಯಾ ಅಂದರೆ ನೀನು ಸುಳ್ಳು ಹೇಳಲ್ಲ. ಮತ್ತು ಯಾರ್ದು ಕೆಲಸ?
ಗೊತ್ತಾಯ್ತು ನನಗೆ. ಈ ಕೆಲಸ ಯಾರ್ದು ಅಂತ ಗೊತ್ತಾಯ್ತು. ಯಾರೇ? ಯಾರಾದರೂ ಆಗಿರ್ಲಿ ಬಿಡು, ನಿನಗಾದ್ರೂ ನಂಬಿಕೆ ಬಂತಲ್ಲ ನಾನಲ್ಲ ಅಂತ. ಇದೆಲ್ಲ ಮಾಯಾಂಗನೆ ಆಟ ಕಣೋ. ನನ್ನ ಮುಂದೆ ಆಟ ಕಟ್ತಿದ್ದಾಳೆ, ಎಲ್ರು ಕಟ್ ಮಾಡ್ತಿದ್ದಾಳೆ ಅವಳು. ಮತ್ತೆ ಶುರು ಮಾಡಿದ್ದೀನಿ ನಿನ್ನ ದ್ವಿಪಾತ್ರನ. ನೀನು ಆ ದೇವ್ರ ಹತ್ರ ಮಾತಾಡ್ತೀಯೋ ದೆವ್ವದ ಹತ್ರ ಮಾತಾಡ್ತೀಯೋ ನೋಡಿದವ್ರಿಗೆ ಹುಚ್ಚಿಡಿಬೇಕು ಅಷ್ಟೇ. ಇದನ್ನೆಲ್ಲ ನೀನೇ ಮಾಡಿದ್ದು ಬಂಗಾರಿ. ನಿನ್ನ ಕೈಯಲ್ಲೇ ಮಾಡಿಸಿ ಮಂಕ್ ಬೂದಿ ಎರಚಿ ಮಾಡಿದ್ನೆಲ್ಲ ಮರೆಯೋ ಹಾಗೆ ಮಾಯೆ ಮಾಡ್ತಿದ್ದಾಳೆ ಅವಳು. ನೀನು ಯಾವಾಗಲೂ ಹೀಗೆ ಕಣೆ. ನಿನಗೇನಾದರೂ ಕೆಟ್ಟದಾದ್ರೆ ಆ ಮಹಾತಾಯಿನ ಬೈತೀಯ. ನಿಜ ಏನು ಅಂತ ಗೊತ್ತಾಗದೆ ಆ ತಾಯಿನ ಹಾಗೆಲ್ಲ ಬೈಬಾರ್ದು ಕಣೆ. ಅವಳು ಮಾಡೋ ಕೂತಂದ್ರೆ ನಂಗೆ ಒಬ್ಬಳಿಗೆ ಗೊತ್ತಿರೋದು. ಅವಳ ಮನ್ಸಿನಲ್ಲಿ ಏನಿದೆ ನಿನಗೆ ಗೊತ್ತಾ? ಆ ಸಚ್ಚಿದಾನಂದನ ನಾನು ಮದುವೆ ಆಗಬಾರ್ದು ಅಂತ. ಅದನ್ನ ಹೇಗಾದ್ರೂ ತಪ್ಪಿಸ್ಬೇಕು. ಅದಕ್ಕೆ ಇಷ್ಟು ಬಹುವಿಧ ವೇಷ ಮೋಸ ಎಲ್ಲ. ಅದೆಲ್ಲ ಏನೇ ಇರಲಿ, ನನ್ನ ಮನಸ್ಸಲ್ಲೂ ಅದೇ ಇರೋದು. ನೀನು ಆ ಸಚ್ಚಿನ ಮದುವೆ ಆಗಬಾರ್ದು ಅಂತ. ನೀನು ನಿನ್ನ ಅಮ್ಮನವ್ರು ಏನೇ ಹೇಳಿದ್ರು ನಾನು ಅವನ್ನೇ ಮದುವೆ ಆಗೋದು. ಈಗಾಗಲೇ ನಿಮ್ಮ ಮಹಾತಾಯಿ ಒಂದು ದಾಳ ಎಸ್ತಿದ್ದಾಳೆ, ಅದಕ್ಕೆ ಪ್ರತಿ ದಾಳ ನಾನು ಹಾಕ್ತೀನಿ ನೋಡು. ನಿನಗೂ ಯಾವುದೂ ತೊಂದರೆ ಇರಲ್ಲ, ನಾನೇ ಗೆಲ್ತೀನಿ. ನೋಡೇ ಬಿಡೋಣ ಅವಳ ನಾನಾ ಅಂತ. ಬಾ ತಾಯಿ ಬಾ. ನೀನೇ ತ್ರಿಪುರ ಸುಂದರಿ ಅಂತ ನಮ್ಮ ಶಾಸ್ತ್ರಗಳ ಅವಸ್ಥೆ ನೋಡಿದ ತಕ್ಷಣನೇ ಗೊತ್ತಾಯ್ತು. ಎಂತೆಂಥ ಪಲಾತನ ಮಕ್ಕಳು ಎದುರಾದರು, ಎಂತೆಂಥ ದೊಡ್ಡವ್ರು ಬಂದರು ಎದ್ದು ನಿಲ್ಲದ ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ನೀನು ಒಳಗಡೆ ಕಾಲಿಟ್ಟ ತಕ್ಷಣ ಎದ್ದು ನಿಂತ್ಕೊಂಡು ಶರಣಾದರು ಅಂದರೆ ನೀನೇ ತ್ರಿಪುರ ಸುಂದರಿ ಅಂತ ಖಚಿತವಾಯಿತು. ಯಾಕೆಂದರೆ ಇದುವರೆಗೂ ನಾನು ನಿನ್ನನ್ನು ನೋಡಿರಲಿಲ್ಲ. ನಿನ್ನ ಬಗ್ಗೆ ಆಗಾಗ್ಗೆ ಇವ್ರ ಬಾಯಿಂದ ಕೇಳ್ತಿದ್ದೆ. ಈಗ ಸಾಬೀತಾಯ್ತು ಬಿಡು, ಈ ಜಗನ್ನಾಟಕ ಸೂತ್ರಧಾರಿ ನೀನೇ ಅಂತ. ಬಹುಪರಾಗ್ ಸಾಕು ದೇಶಿಕ್ರೆ. ತಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಈಕೆ ಬಂದು ವಿಚಾರ ತಿಳಿಯೋಣ. ನಿಮ್ಮ ಹೆಂಡತಿ ಮಗನ್ ಕರೀರಿ. ನಾನೀಗ ಹೇಳೋದು ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ತಿಳಿಬೇಕು. ಅಮ್ಮ ವಿಶಾಲಾಕ್ಷಮ್ಮ, ಮಗು ಸಚ್ಚಿದಾನಂದ ಮನೆ ಒಳಗಡೆ ಹಸಿ ಕರ್ಗ ಬಂದಿದೆ. ಬಂದು ದರ್ಶನ ತಗೊಂಡು ಪುನೀತರಾಗಿ ಆಶೀರ್ವಾದ ಪಡೆದುಕೊಳ್ಳಿ. ಹಿಂದೆ ನಾನು ನಿಮ್ಮ ಮನೆಗೆ ಬಂದಿದ್ದಾಗ ಇದೇ ಊರಿನಲ್ಲಿ ಉಳ್ಕೊಳಕ್ಕೆ ಅವಕಾಶ ಕೊಡಿ, ನಾನು ನಮ್ಮನೆ ಒಳಗಡೆ ಹೋಗೋಕ್ಕೆ ಅನುಮತಿ ಕೊಡಿ ಅಂತ ಬೇಡ್ಕೊಳಕ್ಕೆ ಬಂದಿದ್ದೆ. ಈಗ ನೀವು
ನಿಮ್ಮನೆ ಹೊಸಲಿನಲ್ಲಿ ಬಲ್ಗಾಲಿಂದ ಅಕ್ಕಿ ಸೇರೋದು ನಾನು ನಿಮ್ಮ ಮನೆ ಒಳಗಡೆ ಬರಬೇಕು ಅಂತ ನೀವು ಆಸೆ ಪಡ್ತಿದ್ದೀರಿ. ನಾನು ಅದನ್ನೇ ನಿಶ್ಚಯ ಮಾಡಕ್ ಬಂದಿದ್ದೀನಿ. ನನ್ನನ್ನು ನಿಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನೀವು ಬಯಸಿದ್ರಿ. ಸಪ್ತಾಹದ ಕಡೆಯ ದಿನ ಮನೆಗೆ ಬಂದು ಸಂಬಂಧ ಕೇಳಿದ್ರಿ. ಮನೇಲೂ ಒಪ್ಕೊಂಡಿದ್ದಾರೆ, ನನಗೂ ಒಪ್ಪಿಗೆ ಇತ್ತು. ಮಾತುಕತೆಗೆ ನೀವೆಲ್ಲ ನಮ್ಮ ಮನೆಗೆ ಬಂದಾಗ ಬಂಗಾರಿ ನನ್ನ ಹಣೆ ಕುಂಕುಮ ಇಟ್ಟಿದ್ದು ಎಲ್ಲರಲ್ಲೂ ಅಪಾರ್ಥ ಮೂಡೋ ಹಾಗಾಯ್ತು. ನಿಮ್ಗೆಲ್ಲ ತಪ್ಪು ಅಂತ ಅನ್ಸಿರಬಹುದು, ಆದರೆ ನನಗೆ ಹಾಗೆ ಅನ್ಸಿಲ್ಲ. ಯಾಕಂದ್ರೆ ನೀವೆಲ್ಲ ನಂಬಿರೋ ಆ ಮಹಾತಾಯಿ ಆಶೀರ್ವಾದ ಅದು ಅನ್ನೋದು ನನ್ನ ನಂಬಿಕೆ. ದೇವಸ್ಥಾನದಲ್ಲಿ ಮಹಾಪೂಜೆ ಆದ ನಂತರ ನೀವೇ ಎಲ್ರಿಗೂ ಕುಂಕುಮ ಇಟ್ಟು ಪ್ರಸಾದ ಕೊಡ್ತೀರಾ ಅಲ್ವಾ ಶಾಸ್ತ್ರಿಗಳೇ? ನಿಮ್ಮ ತಾಯಿ ಪೂಜೆ ಮಾಡಿ ನೀವಿಡೋ ಕುಂಕುಮಕ್ಕೆ ಯಾರು ಅಪಾರ್ಥ ಕಲ್ಪಿಸ್ಕೊಳ್ಳಲ್ಲ ಅಲ್ವಾ? ಇದನ್ನು ಹಾಗೆ ಅಂದ್ಕೊಳ್ಳೋಣ, ತಾಳಿ ಕಟ್ಟಿದ ಮೇಲೆ ಅಲ್ವಾ ಗಂಡ ಹೆಂಡತಿ ಅನ್ನೋ ಸಂಬಂಧ ಶಾಶ್ವತವಾಗೋದು. ಬಂಗಾರಿ ಏನೂ ತಿಳಿದೆ ಹೀಗೆಲ್ಲ ಮಾಡಿರ್ಬಹುದಲ್ವಾ? ಅಥವಾ ಆ ತಾಯಿನೇ ಆಶೀರ್ವಾದದ ರೂಪದಲ್ಲಿ ಅವನನ್ನ ಕಳಿಸಿರಬಹುದು. ಇನ್ನೂ ನಿಮಗಳ ಮನಸ್ಸಿನಲ್ಲಿ ಬಂಗಾರಿದೆ ಅಪರಾಧ ಅನ್ನೋದಾದ್ರೆ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಆದ್ರೆ ಮುಂದೆ ಇದೇ ಕಾರಣ ಇಟ್ಕೊಂಡು ಅವನ್ನ ಹೊಡೆಯೋದು ಬಡಿಯೋದು ಮಾಡೋ ಹಾಗಿಲ್ಲ. ಅವನ ಚಪ್ಪಲಿ ಅಂಗಡಿನ ಎತ್ತಂಗಡಿ ಮಾಡಿಸೋ ಹಾಗಿಲ್ಲ. ಇರುತ್ತೆ ಬಂಗಾರಿ ಅಂಗಡಿನ ಎತ್ತಂಗಡಿ ಮಾಡಿಸೋದ, ಅವನಿಗೆ ಹೊಡೆದು ಬಡ್ದು ಮಾಡೋದ. ಅವನ ಮೇಲೆ ನಮಗೆ ಕೋಪ ಇರಬಹುದು, ಆದ್ರೆ ಅವನಿಗೆ ಹೊಡೆದು ಬಡ್ದು ಮಾಡೋ ಅಷ್ಟು ಕೀಳು ಮಟ್ಟಿಗೆ ಇಳಿಯೋ ಜನ ನಾವಲ್ಲ. ಚಿಕ್ಕಣ್ಣ ನಿಮ್ಮ ಆಳಲ್ವಾ? ನಿಮ್ಮ ನಿಯತ್ತಿನ ಮನುಷ್ಯ ಅವನು. ನೀವು ಕಣ್ ಸನ್ನೆ ಮಾಡಿದ್ರೆ ಸಾಕು ಇಡೀ ಊರವ್ರನ್ನೇ ಸುತ್ತ ಬರ್ತಾನೆ. ಈಗಷ್ಟೇ ದೇವಸ್ಥಾನದಲ್ಲಿ ಹುಡುಗರನ್ನ ಕಳಿಸಿ ಬಂಗಾರಿನ ಹೊಡೆಸಿ ಬಡಿಸಿ ಅವನ್ ಕಾಯೋ ಚಪ್ಪಲಿ ಅಂಗಡಿನ ಚೆಲ್ಲಾಪಿಲಿ ಮಾಡಿಸಿದಾನೆ. ಚಿಕ್ಕಣ್ಣ, ಸುಂದ್ರಿ ಹೇಳ್ತಾ ಇರೋದು ನಿಜಾನ? ಬೊಗಳ ನಾಯಿ, ಯಾರಿಂತ ಕೆಲಸ ಮಾಡಿದ್ದು? ಸಕಲ ವೇದ ಪಾರಂಗತರು ನೀವು. ಇಡೀ ಊರಿಗೆ ನೀತಿ ಹೇಳೋರು. ನಿಮ್ಮನೆಯವರೇ ಈ ರೀತಿ ದಬ್ಬಾಳಿಕೆ ಮಾಡಬಹುದಾ? ಇಂಥ ಹುಡುಗನ್ ಯಾರಾದ್ರೂ ಮದ್ವೆ ಆಗ್ತಾರಾ? ಮಾನವೀಯತೆನೇ ಇಲ್ದಿರೋ ವ್ಯಕ್ತಿನ ಮದ್ವೆ ಆಗಕ್ ನನಗೂ ಇಷ್ಟ ಇಲ್ಲ. ಆದ್ರೂ ಮದುವೆ ಆಗ್ತೀನಿ, ಚಿಂತೆ ಮಾಡಬೇಡಿ. ಆದ್ರೆ ಮುಂದೆನೂ ನೀವು ಇದೇ ರೀತಿ ಬಂಗಾರಿ ಕಿರುಕುಳ ಕೊಡೋ ಹಾಗಿದ್ರೆ ನಾನು ನಿಮ್ಮ ಮನೆಗೆ ಸೊಸೆ ಆಗಲ್ಲ. ಸಚ್ಚಿದಾನಂದಂಗೆ ಹೆಂಡತಿ ಆಗಲ್ಲ. ಶಾಸ್ತ್ರಿಗಳೇ, ನಿಮ್ಮ ಆಸೆ ಈಡೇರಬೇಕು ಅಂದ್ರೆ ನನ್ನ ಷರತ್ನ ನೀವು ಒಪ್ಕೊಳ್ಳೇಬೇಕು. ನೀವ್ಯಾರು ಯಾವುದೇ ಕಾರಣಕ್ಕೂ ಬಂಗಾರಿ ಸುದ್ದಿಗೆ ಹೋಗ್ಬಾರ್ದು.